ನಮಸ್ತೆ. ದುರ್ಗಾ ವಿಶಾಲ್ ವ್ಲಾಗ್ಗೆ ಸ್ವಾಗತ. ಭಾನುವಾರದ ಮಿನಿ ವ್ಲಾಗ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಪೂರ್ತಿ ವಿಡಿಯೋ ನೋಡಿ. ಬೆಳಿಗ್ಗೆ ತಿಂಡಿಗೆ ಅಂತ ಅಂದ್ಬಿಟ್ಟು ಚಿತ್ರಾನ್ನ ಕ್ಲೋಸ್ ಮಾಡ್ಕೊಂಡು ಸಿಂಪಲ್ಲಾಗಿ ಯಾವುದೇ ರೀತಿ ನಾನ್ ವೆಜ್ ಏನು ತಂದಿರಲಿಲ್ಲ ಭಾನುವಾರ. ಯಾಕಂದರೆ ನಿಮಗೆ ಬರ್ತಡೇ ಪಾರ್ಟಿ ಇತ್ತು, ಅಲ್ಲಿ ಹೋಗಬೇಕಾಗಿತ್ತು. ಅಲ್ಲೇ ಊಟ ಮಾಡೋಣ ಅಂತ ಅಂದ್ಬಿಟ್ಟು ನಾನ್ ವೆಜ್ ಚಿಕನ್ ಮಟನ್ ಏನು ತಂದಿರಲಿಲ್ಲ. ನೆಕ್ಸ್ಟು ಮನೆ ಪಕ್ಕ ಕಬ್ಬಳಮ್ಮ ದೇವಸ್ಥಾನ ಭಾನುವಾರ ಪೂಜೆ ನಡೀತಾ ಇತ್ತು ಅಲ್ಲಿ. ಅದರಿಂದ ಬಾಗಿಲೆಲ್ಲ ತೊಳೆದು ರಂಗೋಲಿ ಕೂಡ ಹಾಕ್ಕೊಳ್ಳೋದು ಸಿಂಪಲ್ಲಾಗಿ. ಮನೆ ಪಕ್ಕನೇ ದೇವಸ್ಥಾನ ಇರೋದ್ರಿಂದ ಪೂಜೆ ಆಗ್ತಾ ಇರುತ್ತೆ ವಾರಗಳಲ್ಲಿ. ನಾನು ಮನೇಲಿ ಹೊರ ಮಾಡಿಲ್ಲ, ನಾನು ಬಾಗಿಲು ಸೈಡ್ ರಂಗೋಲಿ ಹಾಕಿರ್ತೀನಿ. ನೆಕ್ಸ್ಟ್ ಟಿಫನ್ ಎಲ್ಲ ತಿಂದ್ಕೊಂಡು ಹೋಗ್ತಿದ್ರು ಹೋದ್ವಿ. ನನ್ನ ಮಗನಿಗೆ ಸ್ವಲ್ಪ ಜ್ವರ ಬಂದಿತ್ತು. ಅವನಿಗೆ ಮುಖ ಎಲ್ಲ ನೋಡಿ ಹೆಂಗಾಗಿದೆ ಅಂತ. ಆಟ ಆಡ್ತಾನೆ ಇರ್ತಾರೆ ಬಿಸಿಲಲ್ಲಿ ಯಾವಾಗಲೂ ಜಾಸ್ತಿ. ನೋಡಿ ಈ ರೀತಿ ಹೊಡೆದಾಡ್ಕೊಂಡು ಆಟ ಆಡ್ಕೊಂಡಿರ್ತಾರೆ ಇಬ್ಬರು. ನಾನು ಕೂಡ ತೋಟಕ್ಕೆ ಹೋಗಿದ್ದೆ, ಭಾನುವಾರ ಕೂಡ ಹೋಗಿದ್ದೆ. ಸ್ವಲ್ಪ ನೀರು ಬಿಡೋಣ ಅಂತ. ಶನಿವಾರ ಕರೆಂಟ್ ಇರಲಿಲ್ಲ. ನಾನು ಸ್ವಲ್ಪ ಅವನ್ನೆಲ್ಲ ಬಿಡಿಸಿಟ್ಕೊಂಡಿದ್ದೀನಿ. ಸೋಮವಾರ ತೋಟಕ್ಕೆಲ್ಲ ಆಗುತ್ತೆ ಅಂದ್ಬಿಟ್ಟು ಒಂದು 3 ತೆಂಗಿನಕಾಯಿ ಸಿಕ್ತು. ಹಿಂಗೆಲ್ಲ ಗಾಳಿ ಜಾಸ್ತಿ ಇದ್ದರೆ ತೆಂಗಿನಕಾಯಿ ಬಿದ್ದಿತ್ತು, ಅದನ್ನು ಎತ್ಕೊಂಡು ಮಾಡ್ಕೊಂಡೆ. ನೆಕ್ಸ್ಟು ಒಂದನೇ ಸೊಪ್ಪು ಇಟ್ಕೊಂಡಿದ್ದೀನಿ. ಒಂದಿನ ಮಾಡೋಣ ಅಂತ ಅಂದ್ಬಿಟ್ಟು ಶನಿವಾರನೂ ಕೂಡ ಒಂದನೇ ಸೊಪ್ಪು ಮಾಡಿದ್ದೆ. ನನ್ನ ಮಕ್ಕಳು ತೋಟದೆಲ್ಲ ಏನು ಮಾಡಿದ್ದಾರೆ ನೋಡಿ, ಇದನ್ನು ಡ್ಯಾಮ್ ಅಂತ ಇದನ್ನು ಗೊದ್ಲಿ ತಗೊಂಡು ಗುಂಡಿ ಥರ ಮಾಡಿ ಇದಕ್ಕೆ ಪೈಪ್ ಹಾಕಿ ಈ ಥರ ಎಲ್ಲ ಮಾಡ್ಕೊಂಡು ಆಟ ಆಡ್ತಿರ್ತಾರೆ. ಅದಕ್ಕೋಸ್ಕರನೇ ನಾವು ಬರ್ತೀವಿ ಅಂತಿರ್ತಾರೆ. ಶನಿವಾರ ಕರ್ಕೊಂಡೋಗಿರಲಿಲ್ಲ, ಹೋಗಲಿ ಅಂತ ಅಂದ್ಬಿಟ್ಟು ಭಾನುವಾರ ಆಟ ಆಡ್ಕೋತಾರೆ ಅಂತ ಅಂದ್ಬಿಟ್ಟು ಕರ್ಕೊಂಡೋದ್ವಿ. ಈ ಥರ ಮಣ್ಣಲ್ಲಿ ನೀರಲ್ಲೆಲ್ಲ ಆಟ ಆಡ್ತಾರೆ. ಸ್ವಲ್ಪ ಕೋಲ್ಡ್ ಆಗಿಬಿಡುತ್ತೆ. ನೆಕ್ಸ್ಟು ನೆನ್ನೆ ಶನಿವಾರದ ವಿಡಿಯೋದಲ್ಲೇ ಎಲ್ಲ ವಿಡಿಯೋನೂ ಹಾಕಿದ್ದೆ. ಇನ್ನೇನು ವಿಡಿಯೋ ಮಾಡೋದಿರಲ್ಲ. ಸ್ವಲ್ಪ ಹೇಗಿದೆ ಅಂತ ತೋರಿಸ್ತಾ ಇದ್ದೀನಿ ತೋಟ ಎಲ್ಲನೂ. ಇದು ಬೆಂಡೆಕಾಯಿ ಗಿಡ ನೋಡಿ, ಪಾರಂ ಬೆಂಡೆಕಾಯಿ. ಇದು ತುಂಬಾ ಚೆನ್ನಾಗಾಗುತ್ತೆ. ನೆಕ್ಸ್ಟ್ ಬೇಬಿಕಾರ್ನ್ ಎಲ್ಲ ಹಾಕಿದ್ರಲ್ಲ, ಬೇಬಿಕಾರ್ನೆಲ್ಲ ಮುರ್ಕೊಂಡಿದ್ದಾರೆ. ಬೇಬಿಕಾರ್ನ್ ಮುರ್ಕೊಂಡು ಇವಾಗ ಮಾರ್ತಾರೆ ಇದು ಜೋಳನ. ನಾನು ನೆಲ್ಲವರೆ ಬೀಜ ಹಾಕಿದ್ದೆ, ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೆಲ್ಲವರೆ ಗಿಡ ಅಂತ. ಇದಕ್ಕೆ ಕಡ್ಡಿ ಹಾಕಿದ್ರೆ ಈ ತೆಂಗಿನ ಗಿಡಕ್ಕೆ ಹಬ್ಸೋಣ ಅಂತ ಅಂದ್ಬಿಟ್ಟು ನೆಲ್ಲವರೆ ಗಿಡನ ತೆಂಗಿನ ಗಿಡಕ್ಕೆ ಹಬ್ಸಿದ್ರೆ ಚೆನ್ನಾಗಿ ಹಬ್ಕೊಂಡು ಚೆನ್ನಾಗಿ ಕಾಯಿ ಬಿಡುತ್ತೆ ಅಂತ. ನೆಕ್ಸ್ಟ್ ಜೋಳ ಎಲ್ಲ ಮುರಿದಿರ್ತಾರೆ, ತೆನೆ ಎಲ್ಲ ಮುರಿದು ಮಾರಿರ್ತಾರೆ. ನೆಕ್ಸ್ಟ್ ಇದೆಲ್ಲ ಹಸುಗೆ ತೊಗೊಂಡೋಗ್ತಾರೆ. ಹಸುಗೆ ಮೇವು ಸಾಲದೇ ಇರೋರು ಇದನ್ನೆಲ್ಲ ತೊಗೊಂಡೋಗ್ತಾರೆ. ಒಣಗಿರೋದು ಕೂಡ ಹಸು ಮೇಯುತ್ತೆ. ಇದನ್ನೆಲ್ಲ ತೊಗೊಂಡೋಗ್ತಾರೆ ಪಾತಿ ಲೆಕ್ಕದಲ್ಲಿ ವ್ಯಾಪಾರ ಮಾಡಿಕೊಂಡು. ಚೀಪೆಕಾಯಿ ಅಂತೂ ತುಂಬ ಬಿಟ್ಟಿದೆ ಈ ಸಾರಿ. ಹಣ್ಣಾಗಿದೆಯಾ ಅಂತ ಹುಡುಕ್ತೆ ನಾನು. ಶನಿವಾರ ಬಂದಾಗ 1-2 ಸೀಬೆಕಾಯಿ ಸಿಕ್ಕಿತ್ತು. ಇವತ್ತು ಮಕ್ಕಳಿದ್ದಾರೆ ಅಂತ ಹುಡುಕ್ತಾ ಇದ್ದೀನಿ. ತೋಟಕ್ಕೆ ಬಂದರೆ ಸಾಕು ನನ್ನ ಮಕ್ಕಳು ಸೀಬೆಕಾಯಿ ಅಂತಿರ್ತಾರೆ. ಏನೋ ಗೊತ್ತಿಲ್ಲ, ಈ ಗಿಡದಲ್ಲಿ ಯಾವಾಗೂ ಹಣ್ಣು ಅಂದರೂ ಇದ್ದೇ ಇರುತ್ತೆ, ಒಂದು ಹಣ್ಣಾದರೂ ಇದ್ದೇ ಇರುತ್ತೆ ಇದರಲ್ಲಿ. ಶನಿವಾರ ಕಿತ್ತಾಗ 2 ಇತ್ತು. ಇವತ್ತು ನೋಡ್ತಾ ಇದ್ದೀನಿ ಎಲ್ಲಾದರೂ ಹಣ್ಣಿದೆಯಾ ಅಂತ. ಸ್ವಲ್ಪ ಎಲೆ ಮರಲ್ಲಿ ಇರುತ್ತೆ ನೋಡಿ, ಒಂದು ಹಣ್ಣು ಸಿಕ್ತು. ಈಗ ಇದೊಂದು ಕೊಟ್ಟರೆ ಇಬ್ಬರು ಜಗಳ ಆಡ್ತಾರೆ. ಇದನ್ನು ಕೊಡ್ತೀನಿ ನಮ್ಮ ಪಾಪುಗೆ. ನೆಕ್ಸ್ಟು ಇಲ್ಲಿ ಪಪ್ಪಾಯ ಬಿಟ್ಟಿದೆಯಲ್ಲ, ಇದೆಲ್ಲ ಪಾಟಲ್ಲಿ ಹಾಕ್ಕೊಂಡಿದ್ದು ಗಿಡ. ನೇರಳೆ ಗಿಡನೂ ಅಷ್ಟೇ ಪಾಟಲ್ಲಿ ಹಾಕ್ಕೊಂಡಿದ್ದು. ಚೆನ್ನಾಗಿತ್ತು ತಿಂದಾಗ. ಅದ್ರ ಬೀಜನ ಪಾಟಲ್ಲಿ ನೆಟ್ಟಿದ್ವಿ. ಅದು ನೋಡಿ ಎಷ್ಟು ಉದ್ದ ಆಗಿದೆ ಅಂತ. ಇನ್ನು ಸ್ವಲ್ಪ ದಿನ ಬಿಟ್ಟರೆ ಅದು ಒಂದು ವರ್ಷ ಬಿಟ್ಟರೆ ಚೆನ್ನಾಗಿ ಕಾಯಿ ಬರುತ್ತೆ ಅಂತ ಅನಿಸುತ್ತೆ. ಏನು ಸ್ಪೆಷಲ್ ಇಲ್ಲ ತೋಟದಲ್ಲಿ. ಒಂದು 3 ಬಾಳೆಗೊನೆ ಬಿಟ್ಟಿದೆ, ಅದನ್ನು ತೋರಿಸ್ತೀನಿ ನೋಡಿ. ಸ್ವಲ್ಪ ಮಳೆಗಳಿಗೆಲ್ಲ ಬಾಗ್ಬಿಡುತ್ತೆ, ಗೊನೆ ಎಲ್ಲ ಬಿದ್ದೋಗುತ್ತೆ ಮುರ್ಕೊಂಡು ಅಂತ ಅಂದ್ಬಿಟ್ಟು ಕಾವಡು ಕೊಟ್ಟಿದ್ದೀವಿ ಅದಕ್ಕೆ ಒಂದು ಮರದ್ದು. ಒಂದು 3 ಬಿಟ್ಟಿದೆ ಬಾಳೆಗೊನೆ. ನೆಕ್ಸ್ಟು ಇಷ್ಟೆಲ್ಲ ನೋಡಿಕೊಂಡು ತೋಟದನ್ನೆಲ್ಲ ಬಂದ್ವಿ. ನಮ್ಮ ಮನೆಯವರೆಲ್ಲ ಗಿಡಕ್ಕೆ ನೀರು ಹಾಕಿದ್ರು. ಮನೆ ಹತ್ರ ದೇವಸ್ಥಾನ ಇದೆ, ಕಬ್ಬಳಮ್ಮನ ದೇವಸ್ಥಾನ ಮನೆ ಪಕ್ಕನೇ ಅಂತ ಹೇಳಿದ್ರೆ ನೋಡಿ. ಅಮ್ಮನ ಅಲಂಕಾರ. ನಮ್ಮ ಏರಿಯಾದಲ್ಲಿ ನಮ್ಮ ಪಕ್ಕದ ಮನೆಯವ್ರದ್ದು ಬರ್ತಡೇ ಆಗಿತ್ತು, ಚಿಕ್ಕ ಪಾಪುದು 1 ವರ್ಷದ್ದು. ಯಾರದೇ ಬರ್ತಡೇ ಇರಲಿ, ನಮ್ಮ ಕೇರಿಯಲ್ಲಿ ಯಾವುದೇ ಮನೆ ಫಂಕ್ಷನ್ ಇರಲಿ, ನಮ್ಮ ಏರಿಯಾದಲ್ಲಿರೋ ದೇವಸ್ಥಾನಕ್ಕೆ ಸ್ಯಾರಿ ಕೊಟ್ಟಿದ್ದಾರೆ. ಅವರು ಸ್ಯಾರಿ ಹೂನಾರ ಎಲ್ಲ ಹಾಕಿ ಪೂಜೆ ಮಾಡಿದ್ದಾರೆ. ಹಾಗೆ ನಾವು ಕೂಡ ಅದೇ ತಾನೇ ತೋಟದಿಂದ ಬಂದ್ವಿ. ನನ್ನನ್ನು ಕರೆದ್ರು. ಹೋಗಿ ನಾನು ಮುಖ ತೊಳ್ಕೊಂಡು ಹೋಗಿ ದೇವ್ರ ದರ್ಶನ ಮಾಡಿಕೊಂಡು ನೆಕ್ಸ್ಟ್ ಪ್ರಸಾದ ಮಾಡಿಸಿದ್ರು. ಹೆಸರುಬೇಳೆ ಮಾಡಿಸಿದ್ರು. ಹೆಸರುಬೇಳೆ ಇಸ್ಕೊಂಡು ತಿಂದ್ಕೊಂಡು ನೆಕ್ಸ್ಟ್ ಸ್ವಲ್ಪ ಕುಂಕುಮ ಪ್ರಸಾದ ಇಸ್ಕೊಂಡೆ. ಮನೇಲಿ ಇಟ್ಕೋತೀನಿ ಯಾವಾಗಾದರೂ ಅಷ್ಟೇ, ಇಟ್ಕೊಂಡು ಡೈಲಿ ಯೂಸ್ ಮಾಡ್ತೀವಿ ಅಮ್ಮನ ಪ್ರಸಾದ. ನೆಕ್ಸ್ಟು ಮನೆಗೆ ಬಂದ ತಕ್ಷಣವೇ ಮಳೆ ಶುರುವಾಯಿತು. ತೋಟದಲ್ಲಿದ್ದರೆ ಮಳೆಗೆ ಸಿಗಾಕೋತಾ ಇದ್ವಿ. ಸ್ವಲ್ಪ ಮಳೆ ಆಯಿತು ನಮ್ಮ ಕಡೆ ಆಷಾಢದಲ್ಲಿ. ಈಗ 1 ತಿಂಗಳಿಂದನೂ ಸ್ವಲ್ಪನೂ ಮಳೆ ಇಲ್ಲ. ತುಂಬಾ ಬಿಸಿಲು, ಗಾಳಿ, ಮಳೆನೇ ಇಲ್ಲ. ವಾತಾವರಣ ಮಾತ್ರ ಕೋಲ್ಡ್ ಇದೆ, ಆದರೆ ಮಳೆ ಮಾತ್ರ ಇಲ್ಲ. ಸ್ವಲ್ಪ ಮಳೆ ಆಯಿತು, ಮಳೆ ನೋಡ್ಕೊಂಡು ಕೂತಿದ್ವಿ. ಮಳೆ ಹೋದರೆ ಏನೋ ಒಂಥರ ಖುಷಿ, ನಮ್ಮ ಮಕ್ಳಿಗೂ ಅಷ್ಟೇ ನಮಗೂ ಅಷ್ಟೇ. ನೆಕ್ಸ್ಟ್ ಸಂಜೆ ಬರ್ತಡೇ ಪಾರ್ಟಿ ಇತ್ತು ಪಾಪುದು, 1 ವರ್ಷದ ಬರ್ತಡೇ ಪಾರ್ಟಿ. ಹಾನಿ ಅಂತ ಅಂದ್ಬಿಟ್ಟು ಅವ್ರದ್ದು ಬರ್ತಡೇ ಪಾರ್ಟಿಗೆ ಹೋದ್ವಿ ಎಲ್ರೂ. ನಮ್ಮ ಮಕ್ಕಳನ್ನ ಕರ್ಕೊಂಡು ನಮ್ಮ ಮನೆಯವ್ರು ನಾವೆಲ್ಲ ಹೋದ್ವಿ.
ಅದು ಮಗು ಎಷ್ಟು ಖುಷಿ ಪಡ್ತಾ ಇತ್ತು ಅಂತ ಅಂದರೆ ಅದೇ ಚಪ್ಪಾಳೆ ತಟ್ತಿತ್ತು ಎಲ್ಲರನ್ನ ನೋಡಿ. ತುಂಬಾ ಚೆನ್ನಾಗಿ ರಿಯಾಕ್ಷನ್ ಮಾಡ್ತಾಯಿತ್ತು ಅದು. ಸ್ವಲ್ಪನೂ ಹೆದರ್ಕೊಳ್ಳಿಲ್ಲ ಜನಗಳ್ನೆಲ್ಲ ನೋಡಿ. ಇದ್ರದ್ದು ಬರ್ತ್ಡೇ ಪಾರ್ಟಿ ಎಲ್ಲ ಮುಗಿಸ್ಕೊಂಡು ಅಲ್ಲೇ ಬಿರಿಯಾನಿ, ಚಾಪ್ಸು ಎಲ್ಲ ಮಾಡಿದರು. ಅಲ್ಲೇ ಊಟ ಮಾಡಿದ್ವಿ, ನಾನ್ ವೆಜ್ ಊಟ. ನೈಟ್ ಏನು ಅಡುಗೆ ಏನು ಮಾಡ್ಕೊಂಡಿಲ್ಲ. ಅಲ್ಲೇ ಊಟ ಮಾಡ್ಕೊಂಡು ಮನೆ ಜನ ಎಲ್ಲ ಪಾರ್ಟಿ ಎಲ್ಲ ಮುಗಿಸ್ಕೊಂಡು ಅವರೇ ಅರಿಶಿನ ಕುಂಕುಮ ಎಲ್ಲ ಕೊಟ್ಟರು. ಹಾಗೆ ಊಟನೂ ಮಕ್ಳಿಗೆ ಊಟ ಮಾಡಿಸ್ಕೊಂಡು ಮನೆಗೆ ಬಂದ್ವಿ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಭಾನುವಾರದ ಮಿನಿ ವ್ಲಾಗ್. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಎಲ್ಲರೂ ಇದೇ ರೀತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಎಲ್ಲರನ್ನೂ ಕೇಳ್ಕೊತೀನಿ. ಹಾಗೆ ಇನ್ ಕೇಸ್ ಈ ವಿಡಿಯೋ ಏನಾದರೂ ಇಷ್ಟ ಆಯಿತು ಅಂದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡಿಗೂ ಶೇರ್ ಮಾಡಿ. ಹೊಸೊಬ್ರಿಗೂ ಕೂಡ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಎಲ್ಲರನ್ನೂ ಕೇಳ್ಕೊತೀನಿ.